ನಮಸ್ತೆ, ನನ್ನ ಹೆಸರು ಸುನೀಲ್ ಅಂತ. ನಾನು ಭಾಗಮಂಡಲದಿಂದ ಬಂದಿದ್ದೀನಿ. ಇವತ್ತು ಬಂದಿರುವಂಥದ್ದು ನಾನು ಇಲ್ಲಿ ಬಲ್ಲಮಟ್ಟಿ ಗ್ರಾಮದ ಬಳ್ಳುಮಾನಿ ರೋಷನ್ ಎಂಬವರ ನಾನು ತೋಟಕ್ಕೆ ಬಂದಿದ್ದೀನಿ. ಇವತ್ತು ಈ ಅಡಿಕೆ ಕೃಷಿಗೆ ನಾನು ಸುಮಾರು 6 ತಿಂಗಳ ಹಿಂದೆ ಏನು ಮಾಡಿದ್ದೆ ಬಂದ್ಬಿಟ್ಟು ಇದಕ್ಕೆ ನಾನು ನಮ್ಮ ರೈಸರ್ಸ್ ಇಂಡಿಯಾದ ಪ್ರಾಡಕ್ಟ್ಗಳನ್ನ ಕೊಟ್ಟಿದ್ದೆ. ಇವರು ಯೂಸ್ ಮಾಡಿದ್ರು, ಇವರು ಯಾವ ರೀತಿ ಇವಕ್ಕೆ ಯೂಸ್ ಮಾಡಿದ್ರು, ಯಾವ ರೀತಿ ಫಲಿತಾಂಶವನ್ನು ಕಂಡಿದೆ ಅಂತ ಇವರನ್ನೇ ಕೇಳೋಣ. ರೋಷನ್ ಅವರು ನಮಸ್ತೆ. ನಮಸ್ತೆ ಸರ್. ನೀವು ಯಾವ ರೀತಿ ಇದಕ್ಕೆ ಯೂಸ್ ಮಾಡಿದ್ರಿ, ರೈಸರ್ಸ್ ಇಂಡಿಯಾದ ಪ್ರಾಡಕ್ಟ್ನ ಯಾವುದನ್ನ ಬಳಕೆ ಮಾಡಿದ್ರಿ ಮತ್ತು ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಿದ್ರಿ, ಇವಾಗ ನಿಮಗೆ ಯಾವ ರೀತಿಯ ರಿಸಲ್ಟನ್ನು ಕಂಡಿದೆ ಅಂತ ಹೇಳ್ಬೋದಾ? ಸರ್, ನೀವೇ ನೋಡಿದ ಹಾಗೆ ಇದು ಸುಮಾರು ಒಂದು 11ರಿಂದ 12 ವರ್ಷದ ಗಿಡಗಳು. 3-4 ವರ್ಷದಿಂದ ಯಾವುದೇ ಫಸಲು ಬರ್ತಾ ಇರಲಿಲ್ಲ. ಕಾರಣ ಏನಂತಂದರೆ ಎಲೆ ಚುಕ್ಕಿ ರೋಗ ಬಂದಿತ್ತು. ಪೂರ್ತಿ ಗಿಡನ ಕಡಿದು ಬೇರೆ ಮಾಡಬೇಕು ಅಂತಲೂ ಕೆಲವರು ಜನ ಹೇಳಿದರು. ನಂತರದಲ್ಲಿ ನಮ್ಮ ರೈಸರ್ಸ್ ಇಂಡಿಯಾದ ಪ್ರಾಡಕ್ಟನ್ನು ನೀವು ಯೂಸ್ ಮಾಡೋಕ್ಕೆ ಹೇಳಿದ್ಮೇಲೆ ನಾನೇನು ಮಾಡಿದೆ, ಈ 400 ಗಿಡಕ್ಕೆ ಹಾಕೋಕ್ಕೆ ಸ್ವಲ್ಪ ಹೆವಿ ಆಗುತ್ತೆ ಅಂತೇಳಿ ಕೇವಲ 100 ಗಿಡಗಳಿಗೆ ರೈಸರ್ಸ್ ಇಂಡಿಯಾದ ಪ್ರಾಡಕ್ಟ್ನ ತಗೊಂಡೆ. ಹಾಗಾಗಿ ನಾನು ಏನು ಮಾಡಿದೆ ಅಂದರೆ 100 ಗಿಡಗಳಿಗೆ ಮೊದಲಿಗೆ ನಾನು ಪ್ರೊಟೆಕ್ಟರನ್ನು ಪ್ರತಿಯೊಂದು ಗಿಡಗಳಿಗೆ 50 ಗ್ರಾಮ್ನಷ್ಟು ಹಾಕಿದೆ. ನಂತರ ಗ್ರೋ ಅದ್ಭುತ ಆಗಿರ್ಬೋದು, ಸೂಪರ್ ರಿಚ್ ಆಗಿರ್ಬೋದು, ಫೋರ್ಸ್ ಆಗಿರ್ಬೋದು, ಕ್ಯಾಪ್ಚರನ್ನು ನಾನೇನು ಮಾಡಿದೆ ಅಂತಂದರೆ ಒಂದು ಡ್ರಮ್ ಒಂದು ಬ್ಯಾರಲ್ 200 ಲೀಟ್ರಿಗೆ ಮಿಕ್ಸ್ ಮಾಡಿ ಪ್ರತಿಯೊಂದು ಗಿಡದ ಬುಡಗಳಿಗೆ ಟ್ರಂಚಿಂಗ್ ಮಾಡ್ತಾ ಬಂದೆ. ಬುಡಗಳನ್ನು ಕ್ಲೀನ್ ಮಾಡಿಕೊಂಡು ನಂತರ ಬುಡಗಳಿಗೆ 2 ಲೀಟರ್ನಷ್ಟು ನೀರನ್ನು ಕುಯ್ತಾ ಬಂದೆ. ಫಸ್ಟ್ ಗಿಡದ ಬುಡಕ್ಕೆ ನೀವು ಏನನ್ನು ಯೂಸ್ ಮಾಡಿದ್ರಿ ಅಂತ? ಫಸ್ಟ್ ನಾನು ಮೊದಲು ಗೊಬ್ಬರಗಳನ್ನು ಯೂಸ್ ಮಾಡ್ತಾ ಇದ್ದೆ. ಈ ರೈಸರ್ಸ್ ಇಂಡಿಯಾ ನಿಮ್ಮ ಪ್ರಾಡಕ್ಟ್ ಬಂದ ಮೇಲೆ ನಾನೇನು ಮಾಡಿದೆ ಅಂತಂದರೆ ಯಾವುದೇ ರೀತಿಯ ಕೆಮಿಕಲ್ ಗೊಬ್ಬರನ ಯೂಸ್ ಮಾಡಿಲ್ಲ. ಮೊದಲಿಗೆ ಪ್ರೊಟೆಕ್ಟರನ್ನು ಒಂದೊಂದು ಗಿಡದ ಬುಡಗಳಿಗೆ 50 ಗ್ರಾಮ್ನಷ್ಟು ಹಾಕಿದೆ. ನಂತರದಲ್ಲಿ ಉಳಿದ ಪ್ರಾಡಕ್ಟ್ಗಳನ್ನು ಪ್ರತಿ ಬುಡಗಳಿಗೆ ನಾನೇನು ಮಾಡಿದೆ ಅಂತಂದರೆ 2 ಲೀಟರ್ನಷ್ಟು ಬಳಕೆಯನ್ನು ಮಾಡಿದ್ದೀನಿ. ಕೇವಲ 3 ತಿಂಗಳಲ್ಲಿ ಒಣಗೋಗಿದ್ದ ಎಲೆಗಳು ಬಿಟ್ಟು ಉಳಿದ ಚಿರಿ ನಂತರ ಹೊಸ ಚಿಗುರು ಬರ್ತಾ ಇದೆಯಲ್ಲ, ಅದು ಸ್ವಲ್ಪ ಚೆನ್ನಾಗಿ ಬಂತು. ಸ್ವಲ್ಪ ಖುಷಿ ಆಯಿತು, ಉತ್ತಮವಾದ ಫಲಿತಾಂಶ ಸಿಗ್ತಾ ಇದೆ ಅಂತೇಳಿ. ನಂತರದಲ್ಲಿ 3 ತಿಂಗಳ ಬಿಟ್ಟು ಪುನಃ ಒಂದ್ಸತಿ ನಾನು ನವೆಂಬರ್ ತಿಂಗಳಲ್ಲಿ 2ನೇ ಬಾರಿ ನಾನು ಟ್ರಂಚಿಂಗನ್ನು ಮಾಡಿದೆ. ಈ ಏನು ವ್ಯತ್ಯಾಸಗಳು ಕಂಡವು ನಿಮಗೆ ಗಿಡದಲ್ಲಿ ನೀವು ಯೂಸ್ ಮಾಡಿದ ನಂತರ ಅಂತ? ಸರಿ, ನೀವು ಇಲ್ಲೇ ಈ ಚಿಕ್ಕ ಗಿಡವನ್ನೇ ನೋಡ್ತಾ ಹೋಗ್ಬೋದು. ಇದು ನಾನು 2ನೇ ಬಾರಿ ಯೂಸ್ ಮಾಡಿದಂಥ ಗಿಡ. ಇದು ನೋಡಿ ಪೂರ್ತಿಯಾಗಿ ಎಲೆ ಚುಕ್ಕಿ ಬಂದಿದೆ. ಇದು ಚಿಕ್ಕ ಗಿಡ ಅಂತೇಳಿ ನಾನು ಮೊದಲೇ ಬಾರಿಗೆ ಏನು ಮಾಡಿದೆ ಅಂತ ಇದಕ್ಕೆ ಟ್ರಂಚಿಂಗ್ ಮಾಡಿರಲಿಲ್ಲ. ಟ್ರಂಚಿಂಗ್ ಮಾಡಿದ ಮೇಲೆ ಇದು ಬಂದಿರೋದು ಈಗ ಮೊದಲ ಎಲೆ ನೋಡಿ ತುಂಬ ಹಸಿರಾಗಿದೆ, ಒಳ್ಳೆ ಸೈನಿಂಗ್ ಆಗ್ತಾ ಇದೆ, ಜೊತೆಗೆ ತುಂಬ ಚೆನ್ನಾಗಿ ಬಂದಿದೆ. ಈ ಥರದಲ್ಲಿ ಬದಲಾವಣೆಯನ್ನು ಕಾಣ್ತಾ ಹೋಗ್ಬೋದು. ಇಲ್ಲಿ ಅಷ್ಟೇ ನೋಡ್ತಾ ಹೋಗ್ಬೋದು ನೀವು. ಈ ಎಲೆ ನೋಡಿ ಎಷ್ಟು ಉದ್ದ ಬಂದಿದೆ ಅಂತ ಹೇಳ್ಕೊಂಡು ನೀಟಾಗಿದೆ, ಚೆನ್ನಾಗಿ ಕಾಣ್ತಾ ಇದೆ, ಒಳ್ಳೆಯ ಫಲಿತಾಂಶವನ್ನು ಪಡ್ಕೊಳ್ತಾ ಆಗಿದೆ. ಇದರಲ್ಲಿ ಈ ಎರಡನೇ ಈಗ ಮೊದಲಿದ್ದ ಎಲೆಗೂ ಈ ಎಲೆಗೂ ಏನು ವ್ಯತ್ಯಾಸಗಳನ್ನ ಕಾಣ್ತಿದ್ದೀರಿ ಅಂತ ಇದರಲ್ಲಿ ನೋಡಿ. ಈ ಮೇಲೆ ನೋಡಿದ ಹಾಗೆ ಕೆಲವು ಗಿಡಗಳು ಎಲೆ ಚುಕ್ಕಿ ಇನ್ನೂ ಕೆಲವು ಗಿಡಗಳಲ್ಲಿ ಕಾಣ್ತಾ ಇದೆ. ಮೇಲೆ ಕಾಣ್ತಾ ಇರೋ ಹಾಗೆ ಮೇಲೆ ಬಂದಂತಹ 2 ಚಿಗುರುಗಳು ತುಂಬ ದೊಡ್ಡದಾಗಿ ಬರ್ತಾ ಇದೆ, ಅಗಲ ಆಗಿ ಬರ್ತಾ ಇದೆ, ಜೊತೆಗೆ ಏನಂತಂದರೆ ತುಂಬ ಹಸಿರಾಗಿ ಬರ್ತಾ ಇದೆ. ನೋಡೋಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಮತ್ತು ನೀವು ಇದರ ಜೊತೆಗೆ ಏನು ಮಾಡಿದ್ರಿ ಅಂದರೆ ಅಡಿಕೆ ಗಿಡದ ಜೊತೆಗೆ ಕರಿಮೆಣಸಿನ ಬಳ್ಳಿಗಳನ್ನ ಕೂಡ ಹಾಕಿದ್ದೀರಾ. ಯಾವ ರೀತಿ ಇದೆ ಕರಿಮೆಣಸು ಬಳ್ಳಿ ಕೂಡ? ಅಂದರೆ ರೈತರಿಗೆ ಡಬಲ್ ಬೆನಿಫಿಟ್ ಅಂತಲೇ ಹೇಳ್ಬೋದು. ಇವರು ಪ್ರತಿ ಏನು ಮಾಡ್ತಾ ಹೋದೆ ಅಂತಂದರೆ ಈ ಅಡಿಕೆ ಗಿಡಗಳಿಗೆ ಫಸಲು ಸಿಗ್ಬೋದೋ ಇಲ್ಲೋ ಅನ್ನೋ ಒಂದು ಅಂದಾಜಿನ ಮೇಲೆ ನಾನು ಏನು ಮಾಡ್ತಾ ಹೋದೆ ಅಂದರೆ ಪ್ರತಿಯೊಂದು ಗಿಡಗಳಿಗೆ ಆಗಲ್ಲ ಅಂತಂದರೆ ಕೆಲವು ಗಿಡಗಳಿಗೆ ನಾನು ಏನು ಮಾಡಿದೆ ಅಂದರೆ ಕರಿಮೆಣಸು ಬಳ್ಳಿಗಳನ್ನು ಇಟ್ಟಿದ್ದೀನಿ. ಇದು ನಾನು ಕುಕ್ಕೆ ಗಿಡಗಳನ್ನು ನೆಟ್ಟಿಲ್ಲ, ಕೇವಲ ಬಳ್ಳಿಗಳನ್ನು ನಾನು ನೆಟ್ಟಿರೋದು. ಸುಮಾರು ಬಳ್ಳಿಗಳನ್ನು ನೆಟ್ಟಿದೆ. ಇದಕ್ಕೆ ಕೇವಲ 4 ತಿಂಗಳಾಗಿದೆ ಅಷ್ಟೇ. ಇವಾಗಲೇ ಇದೇನು ಮಾಡ್ತಾ ಹೋಗಿದೆ ಅಂದರೆ ಸುಮಾರು 1 ಅಡಿಯಷ್ಟು ಗಿಡಕ್ಕೆ ಹಬ್ಕೊಂಡಿದೆ. ಹೀಗೆ ಒಳ್ಳೆಯ ಉತ್ತಮ ರಿಸಲ್ಟನ್ನು ರೈಸರ್ಸ್ ಇಂಡಿಯಾದ ಉತ್ಪನ್ನಗಳು ಕೊಡ್ತಾ ಇದೆ. ಅಂದರೆ ಇಲ್ಲಿ ಏನು ಹೇಳ್ಬೋದು ಅಂದರೆ ಅಡಿಕೆ ಗಿಡದ ಜೊತೆಗೇನೆ ಇವರು ಅಡಿಕೆ ಗಿಡಕ್ಕೇನೆ ಕರಿಮೆಣಸು ಬಳ್ಳಿ ನೆಟ್ಟಾಗ ಡಬಲ್ ಬೆನಿಫಿಟ್ ಅಂತ ಹೇಳ್ತಾರೆ. ಯಾಕಂದರೆ ಅದಕ್ಕೂ ಹಾಕಿರುವಂಥ ಏನು ಉತ್ಪನ್ನಗಳನ್ನು ಏನು ಪ್ರಾಡಕ್ಟ್ಗಳನ್ನು ಯೂಸ್ ಮಾಡ್ತಾರೆ ಅದು ಕೂಡ ಪೆಪ್ಪರ್ ಬಳ್ಳಿ ಕೂಡ ಆಗುತ್ತೆ. ಅದು ಡಬಲ್ 2 ಇನ್ಕಮನ್ನು ಕೂಡ ಒಟ್ಟಿಗೆ ತಗೋಬೋದು ಅಂತ ಹೇಳ್ತಾರೆ. ಹಾಗೆಯೇ ಇವರು ಯೂಸ್ ಮಾಡಿ ಇವರಿಗೆ ಒಳ್ಳೆ ರಿಸಲ್ಟನ್ನು ಕಂಡಿದೆ. ಮುಂದೆ ನೀವು ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ, ಜೊತೆಗೆ ನೀವು ಕಾಫಿ ಕೂಡ ಯೂಸ್ ಮಾಡಿದ್ರಿಂದ ಗೊತ್ತಾಯಿತು, ಅದು ಹೇಗೆ ರಿಸಲ್ಟ್ ಇದೆ, ಜೊತೆಗೆ ರೈತರಿಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ? ನಾನು ಕಾಫಿಗೂ ಈ ಉತ್ಪನ್ನಗಳನ್ನು ಯೂಸ್ ಮಾಡಿದ್ದೀನಿ. ಉತ್ತಮವಾದಂಥ ಫಲಿತಾಂಶ ಇದೆ. ಮೊದಲ ಬಾರಿಗೆ ನಾನು ಯೂಸ್ ಮಾಡಿದಾಗ ಸ್ವಲ್ಪ ಮಳೆ ಹೆಚ್ಚಾಗಿ ಕೊಳೆ ರೋಗ ಇತ್ತು. ಈಗ ಎಲ್ಲವೂ ಕೊಳೆ ರೋಗ ನಿಂತಿದೆ, ಫಸಲು ಸುಮಾರಾಗಿ ಇದೆ. ಬರುವ ವರ್ಷಕ್ಕೆ ಒಳ್ಳೆ ರೆಕ್ಕೆಗಳು ಬಂದು ಉತ್ತಮ ಫಲಿತಾಂಶದ ನಿರೀಕ್ಷೆಯಲ್ಲಿ ಇದ್ದೀನಿ. ಕಾಫಿ ತೋಟಕ್ಕೆ ಯಾವ ಥರ ಯೂಸ್ ಮಾಡಿದ್ರಿ ಸರ್? ಕಾಫಿ ತೋಟಕ್ಕೆ ನಾನು ಮೊದಲಿಗೆ ಏನು ಮಾಡಿದೆ ಅಂತಂದರೆ ಪ್ರೊಟೆಕ್ಟರನ್ನು ಮೊದಲಿಗೆ ಹಾಕಿದೆ. ಒಂದೊಂದು ಗಿಡಗಳಿಗೆ ಒಂದು 20-30 ಗ್ರಾಮ್ನಷ್ಟು. ನಂತರದಲ್ಲಿ ಏನು ಮಾಡ್ತಾ ಹೋದೆ ಅಂದರೆ
ಕಂಪನಿ ಗೊಬ್ಬರಕ್ಕೆ ನಾನು ಏನು ಮಾಡಿದೆ ಅಂದರೆ ಮಾಮೂಲು ನಾನು 4 ಚೀಲ ಕಂಪನಿ ಗೊಬ್ಬರವನ್ನು ಯೂಸ್ ಮಾಡ್ತಿದ್ದೆ ಎಕರೆಗೆ. ನಂತರದಲ್ಲಿ 2 ಚೀಲ ಕಂಪನಿ ಗೊಬ್ಬರ ತಗೊಂಡು ಅದಕ್ಕೆ ಅದ್ಭುತ ನಾನು ಮಿಕ್ಸ್ ಮಾಡಿ ನಾನು ಏನು ಮಾಡಿದೆ ಅಂದರೆ ಪ್ರತಿ ಗಿಡಗಳಿಗೆ ಕೊಡ್ತಾ ಹೋದೆ. ಉತ್ತಮವಾದ ಫಲಿತಾಂಶ ಇದೆ. ರೈತರಿಗೆ ನಾನು ಹೇಳೋದು ಏನಂತಂದರೆ, ಪ್ರತಿಯೊಬ್ಬರು ರೈಸರ್ಸ್ ಇಂಡಿಯಾದ ಉತ್ಪನ್ನಗಳನ್ನು ಬಳಕೆ ಮಾಡಿ. ಉತ್ತಮವಾದಂತಹ ಫಲಿತಾಂಶ ಇದೆ.